ಕಳೆದ ಜೆಡಿಎಸ್ ಬಿಜೆಪಿ ಸಮ್ಮಿಲನ ಸಭೆಯಲ್ಲಿ ನಾನು ಆಗಲೇ ಮಳವಳ್ಳಿಯ ಈ ಗಂಡಿಬೆಟ್ಟದ ಜಾಗದಲ್ಲಿ ನಾನು ಮಾತಾಡೋಗಿದ್ದೇನೆ. ನಾನು ಹೋದಂಥ ಸಂದರ್ಭದಲ್ಲಿ ಬಹುತೇಕ ಈ ಕ್ಷೇತ್ರದ ಶಾಸಕರಾದಂಥ ನರೇಂದ್ರ ಸೋಮಣ್ಣವರು, ಅವ್ರು ನನಗೆ ಅಣ್ಣ ಅಂತೀನಿ, ಅವ್ರು ನನ್ನನ್ನು ದೊಡ್ಡಣ್ಣ ಅಂತ ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಬಹುತೇಕ ಬಹಳ ಈ ಜಿಲ್ಲೆಯಲ್ಲಿ ಇವರಿಂದ ನಾವು ಕಲಿಬೇಕು ಅನ್ನೋಷ್ಟು ಮಟ್ಟಿಗೆ ಕುಮಾರಣ್ಣವ್ರಿಗೆ ಯಡಿಯೂರಪ್ಪ ಅವರಿಗೆ ಬುದ್ಧಿ ಹೇಳುವಷ್ಟು ಮಟ್ಟಿಗೆ ಅವರು ಬೆಳೆದಿದ್ದಾರೆ. ಹೌದು, ನಾವು ಒಪ್ಪಲೇಬೇಕಾಗುತ್ತೆ. ಇವತ್ತು ಮೊನ್ನೆ ತಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ವಿಶ್ವಾದ್ಯಂತ, ವಿಶೇಷವಾಗಿ ರಾಷ್ಟ್ರಾದ್ಯಂತ ಆಚರಣೆ ಮಾಡಿ ನಾವೆಲ್ಲರೂ ಸ್ಮರಿಸಿದ್ದೇವೆ. ನಮ್ಮ ನರೇಂದ್ರ ಸೋಮಣ್ಣವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, 57, 54 2 ಚುನಾವಣೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ ಯಾರು ಅಂತಕ್ಕಂಥದ್ದನ್ನ ದಯಮಾಡಿ ಮಳವಳ್ಳಿ ಮಣ್ಣಲ್ಲಿ ನಿಂತ್ಕೊಂಡು ನೀವು ಹೇಳಬೇಕಾಗುತ್ತೆ. ಬಂಧುಗಳನ್ನ ನೀವು ಅರ್ಥೈಸ್ಕೋಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುತೇಕ ಕಾಂಗ್ರೆಸ್ನ ಆರ್ಟಿಸಿಲಿ ಹಚ್ಚಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಅದು ಸಾಧ್ಯ ಇಲ್ಲ. ಅಂತ ಮಹಾನ್ ಪುರುಷನಿಗೆ ಭಾರತ ರತ್ನವನ್ನು ಕೊಟ್ಟಂತದ್ದು ಅವತ್ತು ಬಿಜೆಪಿ ಬೆಂಬಲಿತ ಜನತಾ ಪರಿವಾರದ ಬಿಪಿ ಸಿಂಧದ ಸರ್ಕಾರ ಅಂತಕ್ಕಂಥದನ್ನ ಇವತ್ತು ನಮ್ಮ ನರೇಂದ್ರ ಸೋಮಣ್ಣವರು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 75ರಲ್ಲಿ ಈ ದೇಶವನ್ನ ಕತ್ತಲಿಟ್ಟಂತ ನಿಮ್ಮ ಇಂದಿರಾ ಗಾಂಧಿಯವರ ಸರ್ಕಾರ ಅವತ್ತು 125 ಬಾರಿ ಸಂವಿಧಾನವನ್ನು ತಿರುಚಿ ಅವತ್ತು ಅವಮಾನ ಮಾಡಿದಂಥದ್ದು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ಬಹಳ ಜನ ಇನ್ನೇನು ಸಿಗ್ಲಿಲ್ಲ ನಮ್ಮ ಕುಮಾರಣ್ಣನ ಬಗ್ಗೆ ಮಾತಾಡ್ಲಿಕ್ಕೆ. ಮೊನ್ನೆ ಅವರ ತಾಯಿ ಹೃದಯ ಅನ್ನೋದಕ್ಕೆ ಒಂದು ಸಾಕ್ಷಿ ನನ್ನ ಸಮ್ಮುಖದಲ್ಲಿ ನಡೆದಂತಹ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಿ ಹೋಗ್ಬೇಕು ಅಂತಕ್ಕಂಥದನ್ನ 2006-7ರಲ್ಲಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟರು. ಬಹುತೇಕ ನಾವು ಮುಖ್ಯಮಂತ್ರಿಗಳ ಜೊತೆ ಪ್ರವಾಸ ಮಾಡ್ತಾ ಇದ್ದು 1,000 ಜನ ಹೆಣ್ಮಕ್ಳು ಬಂದು ಕಾರನ್ನ ಅಡ್ಡಾಕೊಂಡ್ರು. ಅಣ್ಣ, ನಮ್ಮ ಮನೆ ಉಳಿಸಿ, ನಮ್ಮ ಗಂಡಂತರು ಸರಾಯಿಗೆ ಬಲಿ ಆಗ್ತಾ ಇದ್ದಾರೆ, ಲಾಟ್ರಿಗೆ ಬಲಿ ಆಗ್ತಾ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅವತ್ತು ನಮ್ಮ ಹೆಣ್ಮಕ್ಳು ಅಡ್ಡಾಕೊಂಡು ಹೇಳಿದ ತಕ್ಷಣ 1 ವಾರದಲ್ಲಿ ಕ್ಯಾಬಿನೆಟ್ ಕರೆದು ಲಾಟ್ರಿ ನಿಷೇಧ, ಸರಾಯಿ ನಿಷೇಧವನ್ನು ಮಾಡಿದಂತ ಒಬ್ಬ ದೊಡ್ಡ ನಾಯಕ ಇದ್ರೆ ಅದು ಕುಮಾರಣ್ಣವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇವತ್ತು ದೇವೇಗೌಡರು ಈ ದೇಶದಲ್ಲಿ 51% ಇವತ್ತು ಹೆಣ್ಮಕ್ಳು ಇವತ್ತು ಜನಪ್ರತಿನಿಧಿಗಳಾಗಬೇಕು ಅಂತಕ್ಕಂಥ ನಿರ್ಣಯವನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ತಗೊಂಡ್ರು, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನುಷ್ಠಾನ ಮಾಡಿದ್ರು. ಇಂಥ ಅನೇಕ ಕೊಡುಗೆಗಳನ್ನ ನಮ್ಮ ಹೆಣ್ಣುಮಕ್ಕಳಿಗೋಸ್ಕರ ಕೊಟ್ಟಿರ್ತಕ್ಕಂಥ ದೇವೇಗೌಡಜಿಯವರ ಕುಟುಂಬದ ಬಗ್ಗೆ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಇನ್ನೇನು ಸಿಗ್ಲಿಲ್ಲ ಅಂತೇಳಿ ಇವತ್ತು ನಮ್ಮ ಹೆಣ್ಣು ಮಕ್ಕಳನ್ನ ಎತ್ಕರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರ ಮಾತಿಗೆ ಬೆಲೆ ಕೊಡದೆ ಇವತ್ತು ಯಡಿಯೂರಪ್ಪ ಅವರು ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಅನೇಕ ಸವಲತ್ತುಗಳನ್ನ ನಮ್ಮ ಹೆಣ್ಣು ಮಕ್ಕಳು ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಹಣವಂತ ಒಬ್ಬ ಹೃದಯವಂತನಿಗೆ ಚುನಾವಣೆ ನಡೀತಾ ಇದೆ. ಇವತ್ತು ಬಹುತೇಕ ಅಂದಾನಿ ಅವರು 2018ರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ನಾನು ಜಿಲ್ಲಾ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಳವಳ್ಳಿ ಭಾಗಕ್ಕೆ 200 ಒಂದು ಮಾತನ್ನು ಹೇಳಿದ್ರು, ಆನ್ ಅಂಡ್ ಆಫ್ ಅಲ್ಲಿ ಮಾತ್ರ ಕೆಲಸ ಮಾಡಿ ನೀರಿನ ಕೊನೆ ಭಾಗಗಳಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರು. 6 ವರ್ಷದಿಂದ ಸುಮ್ಮನಿದ್ದು ಕನ್ನಂಬಾಡಿ ಕಟ್ಟೆ ನೀರನ್ನೆಲ್ಲ ತಮಿಳುನಾಡಿಗೆ ಬಿಟ್ಟು ಇವತ್ತು ಅದೇ ಹಣವನ್ನು ತಂದು ಇವತ್ತು ನಿಮ್ಮ ಹಂಚಕ್ಕೆ ಬರ್ತಾ ಇದ್ದಾರೆ. ಅವ್ರ ಅಪ್ಪರ ಮೇಲೆ ದುಡ್ಡೆಲ್ಲ ಈಸಿಟ್ಕೊಳ್ಳಿ, ಆದ್ರೆ ನಿಮ್ಮ ಪರವಾಗಿ ಇವತ್ತು ಕುಮಾರಣ್ಣವರು ಯಡಿಯೂರಪ್ಪ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನೀವು ಯಾವತ್ತೂ ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂಚಿ ಈಗ ಡಾಕ್ಟರ್ ಅಂದಾನಿ ಅವರು ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.